ವೀಕ್ಷಕರೇ ನಮಸ್ಕಾರಗಳು. ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ಅತ್ಯಂತ ನಿಖರವಾಗಿ ಸುದ್ದಿಗಳನ್ನು ನೋಡಬಹುದು. ಮುಖ್ಯಾಂಶಗಳು: ಬಾಚಣಿಕೆ ಗ್ರಾಮದ ರೈತ ಕುಟುಂಬದ ಯುವಕ ಬಸವರಾಜ್ ದೊಡ್ಮನಿ ಮೊಟ್ಟ ಮೊದಲ ಕೃಷಿ ವಿಜ್ಞಾನಿ ಆಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡ್ ತಾಲೂಕಿನ ಬಾಚಣಿಕೆಯ ರೈತ ಕುಟುಂಬ ಅಂದಾನೆಪ್ಪ ದೊಡ್ಮನಿ ಶೈಲಾ ದಂಪತಿ ಪುತ್ರ ಬಸವರಾಜ್ ಈಗ ಕೃಷಿ ವಿಜ್ಞಾನಿ. ಗ್ರಾಮೀಣ ಭಾಗದ ಯುವಕ ಕಡು ಬಡತನದಲ್ಲಿಯೂ ಕಷ್ಟಪಟ್ಟು ಛಲದಿಂದ ಓದಿ ಉನ್ನತ ಶಿಕ್ಷಣ ಹೊಂದುವ ಮೂಲಕ ತಾಲೂಕಿನ ಮೊಟ್ಟ ಮೊದಲ ಕೃಷಿ ವಿಜ್ಞಾನಿಯಾಗುತ್ತಿದ್ದಾರೆ. ಬಿಎಸ್ಸಿ ಅಗ್ರಿ ಪದವಿಯನ್ನು ಹಾವೇರಿ ಜಿಲ್ಲೆಯ ಹನುಮನಮಟ್ಟಿ ಕೃಷಿ ಮಹಾವಿದ್ಯಾಲಯದಲ್ಲಿ, ದೆಹಲಿಯ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಎಂಎಸ್ಸಿ ಅಗ್ರಿ ಮತ್ತು ಪಿಎಚ್ಡಿ ಪದವಿ ಪಡೆದರು. ಎಂಎಸ್ಸಿ ಓದುತ್ತಿದ್ದಾಗ ಐಸಿಆರ್ ಪರೀಕ್ಷೆಯಲ್ಲಿ 15ನೇ ರ್ಯಾಂಕ್ ಪಡೆದರು. ಪಿಎಚ್ಡಿಯೊಂದಿಗೆ ಎಸ್ಆರ್ಎಫ್ ಪರೀಕ್ಷೆಯಲ್ಲಿ 7ನೇ ರ್ಯಾಂಕ್ ಪಡೆದು ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟಲ್ ಪಾಲಿಸ್ಟರಿ ಅಂಡ್ ಕ್ಲೈಮೇಟ್ ಚೇಂಜ್ ಇದರ ಅಡಿಯಲ್ಲಿ ಬರುವ ಇಂಡಿಯನ್ ಕೌನ್ಸಿಲ್ ಆಫ್ ಫಾರೆಸ್ಟರಿ ರಿಸರ್ಚ್ ಅಂಡ್ ಎಜುಕೇಷನ್ ಆಟೋನಮಸ್ ಬಾಡಿಯಲ್ಲಿ ವಿಜ್ಞಾನಿಯಾಗಿ ಸೇರ್ಪಡೆಗೊಳ್ಳಲಿದ್ದಾರೆ. 10 ಜನ ಅಭ್ಯರ್ಥಿಗಳಲ್ಲಿ ಕೇವಲ 2 ಆಯ್ಕೆಯಾಗಿದ್ದಾರೆ. ಈ ಒಂದು ಶುಭ ಸುದ್ದಿಯನ್ನು ತಾಲೂಕಿನ ಸಮಸ್ತ ಜನರು ಹರ್ಷ ವ್ಯಕ್ತಪಡಿಸಿದರು. ವರದಿಗಾರರು ಬಸವಂತಪ್ಪ ಆರ್ ಪೂಜಾರ್, ಕೆಜೆ ನ್ಯೂಸ್. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್